ಹಲೋ ಗೈಸ್, ಸ್ವಾಗತ, ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತೇನಂದರೆ ಓಣಂ ಕೂಪನ್ ಅಂತ ಹೇಳ್ಬಿಟ್ಟು ಒಂದು ಕೂಪನ್ ಸಿಕ್ಕಿತ್ತು ನನಗೆ. ಆ ಕೂಪನ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರಾಮೇಶ್ವರಂ ಕೆಫೆಗೆ ಬಂದಿದ್ದೀವಿ. ನಾನು ಮನೇಲಿ ಊಟ ಮಾಡಿದ ಕಾರಣದಿಂದ ನಮ್ಮ ಫ್ರೆಂಡ್ ಕರ್ಕೊಂಬಂದು ಊಟ ಮಾಡಿ ಟೇಸ್ಟ್ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ನು ಇವಾಗ ತಿಂದ್ಬಿಟ್ಟು ಒಂದು ರಿವ್ಯೂ ಹೇಳ್ತಾನೆ. ಆಲ್ರೆಡಿ ಎಲ್ಲ ಹಾಕಿ ಒಂದು ಊಟ ಬಸ್ ಶುರು ಮಾಡಿದ್ದಾರೆ ನೋಡಿ. ಇನ್ನು ಶುರು ಮಾಡೋ ಚಟ್ನಿ 2 ಟೈಪ್ ಆಫ್ ಚಟ್ನಿ ಹಾಕಿದ್ದಾರೆ. ಇನ್ನೂ ಒಂದೊಂದು ಹಾಕ್ತಾ ಇರ್ತಾರೆ. ನೋಡಿರಿ ಏನೇನು ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಅಯ್ಯೋ ಏನು ಮಾತಾಡೋದು ಇರು ಹೋಗಿ ಪಾಪ ಅವರು ಒಂಥರ ಸಂಕೋಚ ಆಗುತ್ತೆ. ಆಮೇಲೆ ಇಂಟ್ರೋವರ್ಟ್, ನಾನು ಸ್ವಲ್ಪ ಇಂಟ್ರೋವರ್ಟ್ ಮಾತಾಡೋಕ್ಕೆ ಬರೋಲ್ಲ. ಅದ ಕಾರಣದಿಂದ ಸ್ವಲ್ಪ ಮೆತ್ತು ಮಾತಾಡ್ತೀನಿ. ಫಸ್ಟ್ ಸ್ವಲ್ಪ ತೊದಲ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾಂಬಾರು ಹಾಕ್ತಾರೆ. ಸಾಂಬಾರು ಏನಿದೆ ಗೊತ್ತಿಲ್ಲ. ನೋಡಿ ಬಿಸಿ ಹಾಕಿದ್ದಾರೆ, ಖಾರ ಬುಂದಿ. ಇದು ಸ್ವೀಟಾಗಿ ಖಾರ ಗೊತ್ತು, ಸ್ವೀಟ್ ಖಾರ ಅನ್ಸುತ್ತೆ. ಇದು ಸ್ವೀಟ್ ಅನ್ಸುತ್ತೆ. ಪಂಚಾಮೃತ ಥರ ಐತೆ. ಇದನ್ನೇ ಫಸ್ಟ್ ಟೇಸ್ಟ್ ಮಾಡೋದು ಇವಾಗ. ನೋಡಿ ಫ್ರೆಂಡ್ಸ್, ನನಗೆ ಸಿಕ್ಕಿರೋ ಕೂಪನ್ ನನ್ನ ಫ್ರೆಂಡ್ ತಿನ್ನೇ ಕರ್ಕೊಂಬಂದಿದ್ದೀನಿ. ಅಷ್ಟು ದೊಡ್ಡ ಮನ್ಸು ನನಗೆ. ಅದಕ್ಕೆ ನನ್ನ ಜೊತೆ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ನೀನು ಮನೇಲಿ ತಿಂದಿಲ್ಲ ಅಂದರೆ ನೀನೇ ತಿಂತೈತೆ. ಇಲ್ಲ ಫ್ರೆಂಡ್ಸ್, ನನ್ನ ಕೆಪಾಸಿಟಿ ಗೊತ್ತಿಲ್ಲ ಅವ್ನಿಗೆ. ನನ್ನ ಕೆಪಾಸಿಟಿ ಗೊತ್ತಾ, ನನಗೆ ತಿಂದಿನಿ ಅಂತ ಹೇಳ್ಬಿಟ್ಟು. ಅದನ್ನೇ ಹೇಳ್ತಿರೋದು. ನನ್ನ ಕೆಪಾಸಿಟಿ ಗೊತ್ತು ಫ್ರೆಂಡ್ಸ್. ಪರವಾಗಿಲ್ಲ, ಜೊತೆಗಿರೋ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಬಂದಿದ್ದೀನಿ. ಆಮೇಲೆ ಚೆನ್ನಾಗಿದೆ. ಮೇಲೆ ಕೂತ್ಕೊಂತೀನಿ ಅಂತ ಕೇಳಿದ್ರು. ಇಲ್ಲ ಕೆಳಗಡೆ ಕೂತ್ಕೊಂತೀನಿ ಅಂತ ಹೇಳಿದ್ದೀನಿ. ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಇವಾಗ. ಅದೇ ಒಂದೇ ಕೂಪನಲ್ಲಿ ಇಬ್ಬರು ತಿನ್ಬೋದು ಅಂತ ಹೇಳಿದರೆ ಬ್ಯಾಟಿಂಗ್ ಮಾಡ್ತಾಯಿದ್ದೆ. ನಾನ್ ಸ್ಟಾಪಾಗಿ ಬ್ಯಾಟಿಂಗ್ ಮಾಡ್ತಿದ್ದೆ. ಇಷ್ಟಾಗಿ ನೋಡಿ 2 ಪೂರಿ ಕೊಟ್ಟಿದ್ದಾರೆ. ಪಂಚಾಮೃತ ಅಯ್ಯಪ್ಪ ಸ್ವಾಮಿ ಪ್ರಸಾದ ಐತಲ್ಲ, ಮಿನಿ ಪ್ರಸಾದ, ಸ್ವೀಟ್ ಇಲ್ಲ, ಕಮ್ಮಿ ಐತೆ. ಅದು ಸ್ವಲ್ಪ ಶುಗರ್ ಪೇಷಂಟು ಮೀನ್ಸ್ ಎಲ್ಲ ಮಿನಿಮಲ್ ಆಗಿರಬೇಕು, ಎಗ್ ತೋಡಿಸ್ಬಾರ್ದು ಅಂದ್ಬಿಟ್ಟು ಹಿಂಗೆ ಕೊಟ್ಟಿದ್ದಾರೆ ಅಷ್ಟೇ ಫ್ರೆಂಡ್ಸ್. ಚೆನ್ನಾಗಿದೆ. ಅವ್ರು ಯಾವತ್ತೂ ನಾವು ಚೆನ್ನಾಗಿದೆ ಫ್ರೆಂಡ್ಸ್ ಅಷ್ಟೇ. ಆಮೇಲೆ ರೇಟಿಂಗ್ಸ್ ಕೊಡ್ತಾನೆ, ವೆಯ್ಟ್ ಮಾಡಿ ನೋಡಿ, ರೇಟಿಂಗ್ಸ್ ಕೊಡ್ತಾನೆ. ಅಯ್ಯಪ್ಪ ಸ್ವಾಮಿ ಪ್ರಸಾದ ಸಿಕ್ಕಿದ್ರೆ ಮಾತ್ರ ಚೆನ್ನಾಗಿ ತಿಂತೀರಾ ಹಂಗಂತ ಬರಬೇಡ್ರಿ ಫ್ರೆಂಡ್ಸ್. ಆ್ಯಂಬಿಯನ್ಸ್ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ಕೊಂಬಂದಿದ್ದೀನಿ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋಗಿದ್ದೆ. ಆ ವ್ಲಾಗ್ ಡಿಲೀಟ್ ಮಾಡಿಬಿಟ್ಟೆ ಬಿಕಾಸ್ ಆಫ್ ವಾಯ್ಸ್ ಜಾಸ್ತಿ ಇತ್ತು ಅಂದ್ಬಿಟ್ಟು. ಮಿಕ್ಕಿದ್ದೀವಿ ನೋಡಿ. ಇಲ್ಲಿ ಬಂದರೆ ಸ್ನಾನ ಮಾಡ್ಕೊಂಬರ್ಬೇಕಾ? ಮೀನ್ಸ್ ಲೈಕ್ ಟೆಂಪಲ್ ಏರಿಯಾ ನೋಡಿ ಫ್ರೆಂಡ್ಸ್. ಸಾಂಬ್ರೇನೆ ಹಾಕವ್ರೆ. ಸ್ನಾನನೇ ಮಾಡಿಲ್ಲ. ಗಬ್ಬನ ಮಗ ಫ್ರೆಂಡ್ಸ್ ಇವನು. ಗಬ್ಬು ಫ್ರೆಂಡ್ಸ್, ಗಲೀಜ್ ಫ್ರೆಂಡ್ಸ್. ಕಮ್ಸು ಗಲೀಜ್ ಅವನು. ರಾಮೇಶ್ವರಂ ಕೆಫೆ ಮೀಲ್ಸ್. ನೆನ್ನೆ ಹಬ್ಬ ಇತ್ತಲ್ಲ, ಸ್ನಾನ ಮಾಡಿ ಮಲಗಿದ್ದನು, ಹಂಗೆ ಇರ್ತೀವಿ. ಒಂದು ಸ್ವಲ್ಪ ಕರ್ರೆ ಕಾಣಿಸ್ತಾನೆ ಫ್ರೆಂಡ್ಸ್, ಬಿಕಾಸ್ ಅವ್ನು ಸ್ವಲ್ಪ ಡಾರ್ಕ್ ಬ್ರೌನು. ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಲೈಟ್ ಬ್ರೌನು. ಪರವಾಗಿಲ್ಲ, ಬ್ಯಾಕ್ಗ್ರೌಂಡ್ ಎಲ್ಲ ಬ್ಲ್ಯಾಕ್ ಐತಲ್ಲ, ಚೆನ್ನಾಗಿ ಕಾಣಿಸ್ತೀನಿ. ಕಾಣಿಸ್ತಿ ಬಿಡಿ ಫ್ರೆಂಡ್ಸ್, ನೋಡೋಣ. ತಾಗು ನಾರ್ಮಲ್ ಅದೇ ಫ್ರೆಂಡ್ಸ್, ನಾರ್ಮಲ್ಲೇ. ಇಲ್ಲಿರೋ ಆ್ಯಂಬಿಯನ್ಸ್ಗೆ ಐಪ್ ಅಷ್ಟೇ. ನೋಡ್ತೀರಾ, ಲೈಮ್ ಸೋಡಾ 125. ರೇಟ್ ಜಾಸ್ತಿ ಇರುತ್ತೆ, ಬಟ್ ಆ್ಯಂಬಿಯನ್ಸ್ ಕೊಡೋ ಹೈಜಿನಿಕ್ ಫುಡ್ಡು, ಅವ್ರು ಕೊಡೋ ಸರ್ವಿಸ್ಗೆ ನೀಡ್ ಟು ಪೇ ಅಷ್ಟೇ. ಆದರೂ ಮನೇಲಿ ಕೂತ್ಕೊಂಡು ತಿನ್ನೋಷ್ಟು ಪೀಸ್ ಇರೋದು. ಆರಾಮಾಗಿ ತಿನ್ನು, ಬೇಡ ಅಂದ್ರೆ ಪೀಸ್ ಇರೋಲ್ಲ, ಪೀಸ್ ಹಾಕಿರಲ್ಲ. ಇದು ಫುಲ್ಲು ದೇವಸ್ಥಾನ ವೈಬ್. ನಿಮಗೆ ತುಪ್ಪ ಇವರು ರಾಮೇಶ್ವರಂ ಕೆಫೆ ಅವರು ತುಪ್ಪನ ಪ್ಲೀಸ್ಗೆ ಹಾಕ್ಕೊಬಿಟ್ಟವ್ರೆ. ಏನೇ ಕೇಳಿದ್ರು ತುಪ್ಪ ನಿಮಗೆ ಬೆಸ್ಟ್ ಬೇಕು ಕೊಡ್ತಾ ಇರ್ತಾರೆ. ತುಪ್ಪ ರಿಲೇಟಿವ್ ಇವರು. ನಂದಿನಿ ಇವರು ಬ್ಯಾಂಡ್ ಅಂಬಾಸಿಡರ್ ಇದ್ದಂಗೆ. ಏನೇ ಬೇಕು ಮೇನ್ ಕಸ್ಟಮರ್ ಇವರೇ ಇದ್ದಂಗೆ ಐತೆ ಇವರು. ಮತ್ತು ತಿರುಪ್ತಿ ಇಲ್ಲಾಂದರೆ ಇವರೇ ರಾಮೇಶ್ವರಂ ಕೆಫೆ ಅವರು. ಅವರೇ ತುಪ್ಪ ಆಗದೆ ಇರೋರು ಏನಾದ್ರು ಬಂದರೆ ಅಷ್ಟೇ. ನೀವು ಇಷ್ಟು ಎಲ್ಲರೂ ತುಪ್ಪ ಮ್ಯಾಂಡೇಟರಿ ಕಂಪಲ್ಸರಿ ಇದ್ದಂಗೆ ಇರುತ್ತೆ. ಇಡ್ಲಿ ಮತ್ತು ಗೀ ಪುಡಿ ಕೊಟ್ಟಿದ್ದಾರೆ. ಶಿಷ್ಯ ತಿಂತಾವಣೆ. ಚೆನ್ನಾಗಿದೆ ಫುಡ್. ಪೊಂಗಲ್ ಚೆನ್ನಾಗಿತ್ತಂತೆ. ಇಟ್ಸ್ ಟಿಫನ್ ಐಟಮ್ ಇವಾಗ ಸದ್ಯಕ್ಕೆ. ಬಿಕಾಸ್ ಕಾರಣ ನಾವು ಲಂಚಿಗೆ ಕೂಪನ್ ಇದ್ದಿದ್ದು. ಆ ಕೂಪನ್ ನಾವು 4 ಗಂಟೆ ಬರಬೇಕಿತ್ತು. ಸ್ವಲ್ಪ ಟೈಮ್ ತುಂಬ ಬೇಗ ಬಂದುಬಿಟ್ರಿ ನಾವು. ಇನ್ನೂ ಎಷ್ಟೊತ್ತು ಬಂದಿದ್ದೀವಿ ಅಂದರೆ ಶೇರಿ ನೋಟಿಫಿಕೇಷನ್ಸ್ ಐತೆ, ಕ್ಲಿಯರ್ ಮಾಡಿಬಿಡ್ತೀವಿ. ಅಯ್ಯೋ ಟೈಮ್ ಹುಡ್ಕೊಳ್ತದೆ. 7:51. ತುಂಬ ಬೇಗ ಬಂದಿರೋ ಕಾರಣದಿಂದ 4 ಗಂಟೆಗೆ ಲಂಚ್ ಮುಗ್ದಿದೆ. ತುಂಬ ಬೇಗ ಬಂದಿರೋ ಕಾರಣದಿಂದ ಟಿಫನ್ ಐಟಮ್ ಹಾಕ್ತಿದ್ದಾರೆ. ಏನಿದ್ರೇನು ಫ್ರೀನೇ, ಊಟನೇ ತಿನ್ನಿರಿ. ನಿಮ್ಮ ಫ್ರೆಂಡ್ಸಿಗೆ ಕರ್ಕೊಂಬನ್ನಿ, ಟ್ರೈ ಮಾಡಿ, ಬೇಡ ಅನ್ನಲ್ಲ. ಕಾಸಿದ್ರೆ ಹಾಕಿದ್ರು ಪರವಾಗಿಲ್ಲ, ಎಷ್ಟು ಬೇಗ ತಿನ್ಬೋದು. ಅನ್ಲಿಮಿಟೆಡ್. ನಾನೇನು ಆರೆಂಜಲ್ಲಿ ತಿನ್ನಲ್ಲ ನಾನು. ಸೊ ನೋಡಿ ಫ್ರೆಂಡ್ಸ್, ನಾನೊಬ್ಬ ವೇಸ್ಟ್ ಫ್ರೆಂಡ್ ಕರ್ಕೊಂಬಂದಿದ್ದೀನಿ, ಬ್ಯಾಟ್ಸ್ಮನ್ ಕರ್ಕೊಂಬಂದಿಲ್ಲ. ದೊಡ್ಡ ತಪ್ಪು ಮಾಡಿದ್ದೀನಿ ಇವತ್ತು. ನೋಡಿ ಫ್ರೆಂಡ್ಸ್, ಬದಲಾಡ್ತಾನೆ ತಿನ್ನೋಕ್ಕೆ.
ಅವ್ನು ತಿನ್ನೋ ಕೆಪಾಸಿಟಿ ಇಲ್ಲ ಫ್ರೆಂಡ್ಸ್, ಇಷ್ಟೇ ತಿನ್ನೋದು ಅವನು, ಇಷ್ಟೇ ತಿನ್ನೋದು. ಒದ್ದಾಡ್ತಲ್ಲ ತಿಂತಿದ್ದೀನಿ. ತಿನ್ನು, ಏನು ಬೇಕೋ ಕೇಳ್ಕೊಡ್ತಾರೆ. ಮತ್ತು ಫ್ರೆಂಡ್ಸ್ ಎಲ್ಲ ಆರಾಮಿದ್ದೀರಾ? ನೋಡ್ತಾ ಇರೋರು ಹಂಗೆ ಲೈಕು ಶೇರು ಸಬ್ಸ್ಕ್ರೈಬ್ ಹಂಗೆ ಮಾಡಿಬಿಡಿ, ಹಂಗೆ ಬೆಲ್ ಬಟನ್ ಟಿಂಗ್ ಅಂತ ಹೊಡೀರಿ. ಸಾಕು ನಾನು ಇದು ಪೊಂಗಲ್ ಹೋಗಿರು ಈಗ ತುಪ್ಪ ಹಾಕಿದ್ರು. ಪೊಂಗಲ್ಗಾ? ಮನೆ ಊಟ ಇದ್ದಂಗೆ, ಎಲ್ಲ ಮನೆ ಊಟ ಇದ್ದಂಗೆ ಆಯ್ತಾ? ದೋಸೆ ಹಾಕ್ಸ್ಕೊ. ಮನೆ ಊಟ ಇದ್ದಂಗಿತ್ತಂತೆ ಎಲ್ಲ. ಮನೆ ಊಟ ಇದ್ದಾಗ ಅಂತಲ್ಲ, ನಾರ್ಮಲ್ ಹೋಟೆಲ್ ಊಟನೇ, ಬಟ್ ಚೆನ್ನಾಗಿರೋ ಹೋಟ್ಲಲ್ಲಿ ಊಟ ತಿಂದಿರ್ತಾರೆ ನಾವು, ಟಿಫನ್ ಆ ಥರ. ದೋಸೆ ಬಂದೈತೆ, ಸ್ಪೆಷಲ್ ದೋಸೆ ಇವ್ರಿಗೆ, ಸ್ಪೆಷಲಾಗಿ ದೋಸೆ ಇವರು. ನೋಡೋಣ. ದೋಸೆ ಅಲ್ಲ ಇದು, ರೊಟ್ಟಿ. ರೊಟ್ಟಿ ನೋಡಿ, ಇದು ನೋಡು ನೋಡು, ಸ್ವಲ್ಪ ತುಪ್ಪನ ಜಾಸ್ತಿ ಹಾಕಿ ಹಿಂಡ್ಬಿಟ್ಟವ್ರೆ ಅದಕ್ಕೆ, ಬಿಸಿ ಬಿಸಿ. ಓಪನ್ ಆಗ್ತಿಲ್ಲ ಅವರು. ಅದಕ್ಕೆ ಈ ಪುಡಿ ತುಪ್ಪ ಹಂಗೆ ಸ್ವಿಮ್ಮಿಂಗ್ ಹೊಡಿತಾರೆ, ಸ್ವಿಮ್ಮಿಂಗ್ ಹೊಡಿಬೇಕು ತುಪ್ಪದ ನೀವು ಬೊಂಬಟ್ಟು. ನೀವು ಈಗ ನಿಮ್ಗೆ ಈಜು ಬರಲ್ಲ ಅಂದರೆ ತುಪ್ಪ ಈಜು ಹೊಡಿಬೇಕಾ? ಬನ್ನಿ ರಾಮೇಶ್ವರಂ ಕೆಫೆ. ಬಿಸಿ ಟ್ರೈ ಮಾಡ್ತಾವೆ. ಅದು ಹೆಂಗೈತೆ ಗೊತ್ತಾ ದೋಸೆ? ತುಪ್ಪನ ಬಾಯಲ್ಲಿ ಇಟ್ಕೊಂಡು ಬರೀ ತುಪ್ಪ ತಿನ್ನೋಂಗೈತೆ. ಒಬ್ಬಟ್ಟು ಅಲ್ಲ ಅವರು, ತುಪ್ಪನೇ ಬರೀ ತುಪ್ಪ ಒಂಥರ. ಹೆಂಗೆ ಹೇಳು, ದೋಸೆನೇ ಅಲ್ಲ ಅದು. ನೋ ಕಮೆಂಟ್ಸ್. ಬಿಸಿ ಫೇಮಸ್ ಅಂತಾರಲ್ಲ ಅವರು ದೋಸೆನ. ಬಿಸಿ ಒಬ್ಬಟ್ಟು ಟ್ರೈ ಮಾಡ್ತಾನೆ, ಬಿಸಿಬೇಳೆ ಬಾತ್ ಹೆಂಗೈತೆ? ಚೆನ್ನಾಗೈತೆ, ಇದರಲ್ಲೂ ತುಪ್ಪ ಐತೆ. ಇವರು ಫೇಮಸ್ ತುಪ್ಪಾಗೆ ಬ್ರೋ, ನೀನು ಹಂಗೆ ಕಮೆಂಟ್ ಮಾಡೋಕ್ಕಾಗಲ್ಲ. ನಿನಗೆ ನಾರ್ಮಲ್ ಊಟ ಬೇಕು, ನಾರ್ಮಲ್ ಊಟಕ್ಕೆ ಹೋಗಬೇಕು. ಊಟ ಇದೆಲ್ಲ ಚೆನ್ನಾಗಿದೆ ಬ್ರೋ, ತಿನ್ನೋಕೆಲ್ಲ ಚೆನ್ನಾಗಿದೆ. ನಮ್ಮ ದೋಸೆ ಒಂದೇ ಇಷ್ಟ ಆಗಿಲ್ಲ. ಎಲ್ಲ ಚೆನ್ನಾಗಿತ್ತಂತೆ. ದೋಸೆ ಒಂದು ಸ್ವಲ್ಪ ಜಾಸ್ತಿ ಒಂದು ತುಪ್ಪ ಹಾಕ್ಬಿಟ್ಟಿರಂತೆ ಹೇಳ್ಬಿಟ್ಟು ಸ್ವಲ್ಪ ಅವ್ನಿಗೆ ಇಷ್ಟ ಆಗಿಲ್ಲ. ಬಿಕಾಸ್ ಅವನು ತುಪ್ಪ ಹಾಕ್ಬಿಡೋಣ ಅಂತ ಅನ್ನೋದು, ದೋಸೆ ಥರ ಆದ್ರೂ ಇರ್ಬೇಕನ್ನೋ ಒಂಥರ ನನಗೆ ಫೀಲ್ ಆಗ್ತಾಯಿಲ್ಲ. ಅದೇ ಚೆನ್ನಾಗಿ. ಇದೇನು ಟ್ರೈ ಮಾಡ್ದ? ಇದು ಕೇಸರಿ ಬಾತ್ಲು, ಇದು ಉಪ್ಮಾ, ಅದು ಉಪ್ಪಿಟ್ಟು ಟ್ರೈ ಮಾಡು. ಟ್ರೈ ಮಾಡ್ಬಿಟ್ಟು ಹೆಂಗೈತೆ ಅಂತೆಲ್ಲೋ. ಚಟ್ನಿ ಟ್ರೈ ಮಾಡಿ ಹೆಂಗೈತೆ ಅಂತ ಹೇಳ್ಬಿಟ್ಟು ಎಲ್ಲೋ ನೋಡ್ದಾ? ಉಪ್ಪಿಟ್ಟು ತಿನ್ನು. ರಿವ್ಯೂ ಕೊಡೋಕೆ ನಾನು ಎಲ್ಲ ತಿಂತಿದ್ಯಾ? ಹಾಂ, ಮತ್ತೇನಕ್ಕೆ ಇರೋದು ನೀನು? ಎಲ್ಲ ತಿನ್ನಬೇಕು, ಎಲ್ಲ ತಿನ್ಬಿಟ್ಟು ಚೆನ್ನಾಗಿ ರಿವ್ಯೂ ಹೇಳಬೇಕು. ಶಿಷ್ಯ ಹಾಕಿದಾಗ ಮೆತ್ತಗೆ ಗಟ್ಟಿಯಾಗ್ಬಿಟ್ಟದೆ. ತುಪ್ಪಕ್ಕೆ ಯಾವ ಹೋಗ್ಬಿಟ್ಟಿದೆ ತುಪ್ಪನೇ ಇದು. ಹೆಂಗೈತೆ ಉಪ್ಪಿಟ್ಟು? ಉಪ್ಪಿಟ್ಟು ಇದ್ದಂಗೆ ಇರುತ್ತೆ. ಮನೇಲಿ ಮಾಡ್ದಂಗೂ ಇಲ್ಲ, ಒಂಥರ ನಾರ್ಮಲ್ಲು, ಬರೀ ರವೆ ಅಷ್ಟೇ, ಏನಿಲ್ಲ. ಮತ್ತೆ ಹೆಂಗೆ ಮಾಡ್ತಾರೆ ಮತ್ತೆ ಹೆಂಗೆ ಮಾಡ್ತಾರೆ? ಮನೇಲಿ ಅದು ಸ್ವಲ್ಪ ಏನಾದರೂ ತರಕಾರಿ ಅದು ಸ್ವಲ್ಪ ನೋಡಿ ಎಷ್ಟು ಹಾಕೋಣ, ಬರೀ ಬೀನ್ಸು, ತುಪ್ಪ. ಉಪ್ಪಿಟ್ಟಲ್ಲಿ ತುಂಬ ತುಪ್ಪ ಐತೆ. ತುಪ್ಪ ಚೆನ್ನಾಗಿ ತಿನ್ನೋರಿಗೆ ಒಳ್ಳೆ ಫುಡ್ಡು. ನನಗೆ ಆಗ್ತಾಯಿಲ್ಲ ಅಷ್ಟೇ ಸ್ವಲ್ಪ. ಬಿಕಾಸ್ ಅವ್ನಿಗೆ ಚೆನ್ನಾಗೈತೆ, ತಿನ್ನೋದು ಚೆನ್ನಾಗೈತೆ, ಸಾಫ್ಟಾಗೈತೆ. ತುಪ್ಪ ಇದರೊಳಗೆ ಸಾಫ್ಟಾಗೈತೆ, ಬಟ್ ನನಗೆ ಇಷ್ಟ ಆಗಲ್ಲ. ಅವ್ನು ಸ್ವಲ್ಪ ತುಪ್ಪ ಕಂಡ್ರೆ ಆಗಲ್ಲ ಫ್ರೆಂಡ್ಸ್, ಯಾಕಂದರೆ ಅವ್ನು ಅದಕ್ಕೆ ಇಷ್ಟ ಇರೋದು. ನಾನು ಸ್ವಲ್ಪ ಹೆಂಗಿರೋದು, ತುಪ್ಪ ಇಷ್ಟ ಆಗೋರು ಊಟಕ್ಕೆ ಬಂದರೆ ಸಖತ್ತಾಗಿರುತ್ತೆ, ಅವ್ರು ಮಿಸ್ ಮಾಡಬೇಡ್ರಿ. ಮತ್ತು ಏನಂದರೆ ಎಲ್ಲ ಚೆನ್ನಾಗಿತ್ತು. ಪೊಂಗಲ್ ಒಂದು ಸಖತ್ತಾಗಿತ್ತಂತೆ, ಅವ್ನು ಇಷ್ಟಪಟ್ಟ ಅಂತ ಹೇಳ್ದ. ಬೇರೆ ಫುಡ್ ಬಗ್ಗೆ ನಂಗೆ ಗೊತ್ತಿಲ್ಲ, ಬಿಕಾಸ್ ನಾನು ತಿಂದಿಲ್ಲ, ಅವನೇ ಫಸ್ಟ್ ಟೈಮ್ ತಿಂತಿರೋದು. ನಾನೇ ಎಷ್ಟು ಖರ್ಚು ಮಾಡಿ ತಿನ್ನೋ ಅಷ್ಟು ನನಗೆ ನೀನು ಅಷ್ಟೇನಿಲ್ಲ. ನಿಮಗೆ ತುಪ್ಪ ಇಷ್ಟ ಆಗುತ್ತೆ, ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಪಕ್ಕಾ ಬನ್ನಿ, ಮಿಸ್ಸೇ ಮಾಡಬೇಡಿ. ಅವ್ನು ಸ್ವಲ್ಪ ತುಪ್ಪ ಆಗೋಲ್ಲ, ನಂಗೆ ತುಪ್ಪ ಆಗುತ್ತೆ. ನನಗೆ ಓಕೆ, ನನಗೇನು ಇಶ್ಯೂ ಆಗೋಲ್ಲ. ಅವ್ನು ಮತ್ತೆ ಸ್ವಲ್ಪ ಇಶ್ಯೂ ಆಗುತ್ತೆ ಅಷ್ಟೇ. ಖಾರ ಪೊಂಗಲಲ್ಲಿ ತುಪ್ಪ ಹಾಕಿತ್ತು, ಅದು ಚೆನ್ನಾಗಿತ್ತು. ಆ್ಯಕ್ಚುಲಿ ತುಪ್ಪ ಇದ್ರೂ ಚೆನ್ನಾಗಿತ್ತು, ಅದು ಒಂಥರ ಡಿಫ್ರೆಂಟ್ ಚೆನ್ನಾಗಿತ್ತು. ಬಟ್ ಬೇರೆದೆಲ್ಲ ಓಕೆ, ನಾರ್ಮಲ್ ಎಲ್ಲ ಚೆನ್ನಾಗಿತ್ತು. ಮೇ ಬಿ ನನಗೆ ಈ ಥರ ದೋಸೆ ಇಷ್ಟ ಆಗಿಲ್ಲ, ಅದು ಬೇರೆಯವ್ರಿಗೆ ಇಷ್ಟ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ಊಟ ಮುಗಿಸಿ ಆಚೆ ಕಂಟಿನ್ಯೂ ಮಾಡ್ತೀನಿ. ರಿವ್ಯೂ ಇಷ್ಟು ರೇಟಿಂಗ್ಸ್ ಕೊಡ್ತಾರೆ, ರೇಟಿಂಗ್ಸ್ ಅವಾಗ ಕೇಳಿ. ಫುಲ್ ಅವಮಾನ ಶೇಪ್ ಔಟು. ಇದು ನೋಡಿ, ಆ ಮುಖದ ಬರ್ತಾ ಏನು ಮಾಡೋದು ಬರ್ತಾ ಇಲ್ಲ. ಲಿಫ್ಟಪ್ ಅಂತ ಹಾಕೋರೆ, ಓದಿಲ್ಲ ಫ್ರೆಂಡ್ಸ್ ನಾವು ಇಲ್ಲಿ ಟ್ರೈ. ಲಿಫ್ಟಪ್ಪು ನಮ್ಮ ಲಿಫ್ಟಪ್ ಮಾಡ್ತೀವಿ, ಅದು ಫುಲ್ ಅದು ಹೇಳಿ ಅಂದರೆ ಫುಲ್ ಲಿಫ್ಟ್ ಮೇಲೆ ಎತ್ತಬೇಕು ಒಂದು ಫ್ರೆಂಡ್ಸ್. ಒಂದು ಸ್ವಲ್ಪ ಓದಕ್ಕೆ ಬಂದಿಲ್ಲ, ಆ ಕಾರಣದಿಂದ ಗೊತ್ತಾಯಿಲ್ಲ. ನೋಡಿ ಫ್ರೆಂಡ್ಸ್, ಮೇಲೆ ಬರ್ತಾಯಿದೆ. ಒಂದು ಸ್ವಲ್ಪ ಓದ ಬರೋಣ ಫ್ರೆಂಡ್ಸ್. ಲಿಫ್ಟಪ್ ಸ್ವಲ್ಪ ಭಾರಿ ಅದು. ಮಸಾಲೆ ದೋಸೆ
ನೋಡಿ ಫ್ರೆಂಡ್ಸ್, ಇವಾಗ ಅವ್ನು ತಿಂದಿರೋದು 525 ರುಪೀಸ್. ಎಷ್ಟು ತಿಂದ ಇದರಲ್ಲಿ ಒಂದು ಎಲ್ಲ ತಿಂದಿದ್ದು? ಎಲ್ಲ ತಿಂದಿಲ್ಲ. ಇದರಲ್ಲಿ ಇದು ತಿಂದ ಬಿಟ್ಟು ಸ್ವಲ್ಪ ಅದ್ರಲ್ಲಿ ತಿಂದೆ, ಸ್ವಲ್ಪ ಇಷ್ಟ ಆಗಿಲ್ಲ ಅಂತ ಇದು ತಿಂದೆ, ಗೀ ಪುಡಿ ಇಡ್ಲಿದ್ದು ಇದು ತಿಂದ, ವಡ ತಿಂದೆ, ವಡ ತಿಂದ, ಪುರಿ ತಿಂದ, ಮೀನು ಪೊಂಗಲ್ ತಿಂದ, ಖಾರ ಬಾತ್ ತಿಂದ, ಸಕ್ಕರೆ ಪೊಂಗಲ್ ಕೊಟ್ಟಿಲ್ಲ ಅವರು ತಿಂದ ಕೊಟ್ಟರು. ಅದು ಸಮ್ ಬ್ರೌನ್ ಕಲರ್ ಹೊಸದ ಇದ್ದಂಗೆ ಇತ್ತು ಅಂತೆಲ್ಲ. ಅದು ಎರಡು ಕುಡಿದಿಲ್ಲ, ನಾವು ಕುಡಿಯಲ್ಲ, ನಾನು ಕುಡಿಯಲ್ಲ. 3 ಟೈಪ್ ಆಫ್ ಚಟ್ನಿ, ವಾಟರ್ ಬಾಟ್ಲ್ ಅಂತ 3 ಟೈಪ್ ಚಟ್ನಿ ಕೊಟ್ಟರು, ವಾಟರ್ ಬಾಟ್ಲು ಕೊಟ್ಟರು, ಎಲ್ಲ ಕೊಟ್ಟರು, ಎಲ್ಲ ತಿಂದಿದ್ದೆ ಎಲ್ಲ ತಿಂದವನೇ. ಫೈನಲ್ ಮೆನು ಇಸ್ 525 ರುಪೀಸ್. 525 ರೂಪಾಯಿಗೆ ಒಂದು ಡಿನ್ನರ್ ಮೀಲ್ ಅಂದರೆ ಜಸ್ಟ್ ಥಿಂಕ್ ಮಾಡಿ. ಹೊರ್ತು ಅನ್ಸುತ್ತೆ ಆದರೆ ಹೊರ್ತು ಅಷ್ಟೊಂದು ಐತೆ ಐಟಮ್ ಚೆನ್ನಾಗಿತ್ತು. ಏನೋ ತುಪ್ಪ ಮ್ಯಾಂಡೇಟರಿ ಕಂಪಲ್ಸರಿ, ಅದು ನೀವು ಈಜಾಡ್ಬೋದು ಅದರಲ್ಲಿ. ಹಲೋ ಫ್ರೆಂಡ್ಸ್, ಊಟ ಆಗಿದೆ. ಡಿನ್ನರ್ ಮುಗಿದಿದೆ, ಟಿಫನ್ ಡಿನ್ನರು. ಇವಾಗ ಏನಂದರೆ ಇವಾಗ ರೇಟಿಂಗ್ಸ್ ಕೊಡ್ತಾನೆ. ಇವಾಗ ಏನೇನು ಇಟ್ಕೋಬೇಕಂತ ಹೇಳಿದ್ರೆ ಆ್ಯಂಬಿಯನ್ಸು, ಊಟ ಹೆಂಗಿತ್ತು, ಪ್ರೈಸು, ಆಮೇಲೆ ಸರ್ವಿಸ್ ಹೆಂಗಿತ್ತು, 4 ಥಿಂಕ್ ಮಾಡಿ ಔಟ್ ಆಫ್ 5 ಎಷ್ಟು ಅಂತ ಕೊಡ್ಬೇಕು ನೀನು. ಎಲ್ಲದಕ್ಕೂ ಸಪ್ರೇಟ್ ಹೋಗ್ಕೊಂಡು ಎಲ್ಲ ಒಂದೇ ಎಲ್ಲ ಒಂದೇ ಫುಲ್ ಮೀಲ್ ಅದು. ಓಕೆ, ಬೇರೆ ಹೇಳಿದ್ದೆ ಆ್ಯಂಬಿಯನ್ಸು ಹೆಂಗೈತೆ, ಫುಡ್ಡು, ಆಮೇಲೆ ಸರ್ವೀಸು, ಕಾಸ್ಟು. ಔಟ್ ಆಫ್ 5 ಎಷ್ಟು ಕೊಡ್ತೀಯ? 4.5. ಈಗ ಫ್ರೆಂಡ್ಸ್ ಅವ್ನು 4.5 ಕೊಡ್ತಾವನೆ. ನಾನು 4 ಕೊಡ್ತೀನಿ. ಬಿಕಾಸ್ ಆಫ್ ನಾವು ನಮ್ಮಂತ ಮಿಡಿಲ್ ಕ್ಲಾಸ್ಗೆ ಒನ್ ಟೈಮ್ ತಿನ್ಬೋದು, ರೆಗ್ಯುಲರ್ ಬರ್ತಿನಕ್ಕಾಗಲ್ಲ, ಸ್ವಲ್ಪ ಕಾಸ್ಟ್ ಆಗಿದೆ. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಅದಕ್ಕೋಸ್ಕರ 0.5 ಏನಕ್ಕೆ 0.5 ಅಂತಕ್ಕಂದರೆ ಕಮ್ಮಿ ಕಾಸ್ಟು. ಅಂದರೆ ಎಲ್ಲರಿಗೂ ಆಗಲ್ಲ, ಒಂದು ರೇಂಜಲ್ಲಿ ಓಕೆ, ಬಟ್ ಆಗಲ್ಲ, ಯಾವಾಗಲೂ ತಿನ್ನೋಕ್ಕಾಗಲ್ಲ. ಆಮೇಲೆ ತುಪ್ಪ ನನಗಾಗಲ್ಲ. ತುಪ್ಪ ಅವ್ನಿಗಾಗಲ್ಲ ಅಂತ ನಮ್ಮ ತಪ್ಪಲ್ಲ. ನಿಮ್ಮ ತುಪ್ಪ ಇಷ್ಟ ಆದರೆ ನೀವು ಬನ್ನಿ, ನೀವು ತಿನ್ಬೋದು, ಆರಾಮಾಗಿ ಚೆನ್ನಾಗಿರುತ್ತೆ.